ಸರ್, ಇನ್ನು ಈ ಒಂದು ಚಿತ್ರಕ್ಕೆ ನೀವು ನಿರ್ಮಾಪಕರಿಂದಲೇ ಹೇಳ್ಬೋದು, ಈ ಒಂದು ಚಿತ್ರವನ್ನ ನಿರ್ದೇಶಕರು ಬಂದು ನಿಮ್ಮ ಹತ್ರ ಒಂದು ಕಥೆಯನ್ನು ಹೇಳುವಾಗ ಏನು ಅನ್ನಿಸ್ತು ನಿಮಗೆ? ಮೊದಲು ಕತೆ ಹೇಳೋಕ್ಕೆ ಮುಂಚೆ ಅವ್ರು ನನಗೆ ಒಳ್ಳೆ ಫ್ರೆಂಡ್, ಅವರು ನಿರ್ದೇಶಕರಿಂದ ಫ್ರೆಂಡು. ಎಲ್ಲರಿಗೂ ಕತೆ ಹೇಳ್ತಾಯಿದ್ರು, ನಾನು ಜೊತೆಲಿ ಹೋಗಿ ಅರ್ಧ ಕಾಫಿ ಕುಡ್ಕೊಂಡು ಕತೆ ಕೇಳ್ತಾ ನಾನು ನಾರ್ಮಲಾಗಿ ಎಷ್ಟೊಂದು ಕತೆ ಹೇಳ್ತಾಯಿದ್ರು. ಬಟ್ ಈ ಕತೆ ಹೇಳಿದಾಗ ನನಗೆ ಇಷ್ಟ ಆಯ್ತು. ನನಗೆ ಸರ್ ಇದು ನಾನೇ ಒಂದು ಸರಿ ಟ್ರೈ ಮಾಡ್ಬೋದಾ ಅಂತ. ಸರ್ ಖಂಡಿತ ಜೊತೇಲಿ ಇದ್ಕೊಂಡು ಏನು ಸರ್ ಹಿಂಗಂತೀರ, ಮಾಡೋಣ ಬನ್ನಿ ಅಂತ ಹೇಳಿದ್ರು. ಅವಾಗ ಒಂದು ಪ್ಲ್ಯಾನ್ ಮಾಡಿದ್ವಿ. ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮನೇಲೇ ಹೋಗಿದ್ವಿ, ಟೀ ಕುತ್ಕೊಂಡಿದ್ವಿ. ಅವಾಗ ನಾರ್ಮಲಾಗಿ ಮಾತಾಡ್ತಾ ಯಾರೋ ಪ್ಲ್ಯಾನ್ ಮಾಡ್ತಾಯಿದ್ರಿ, ಅವರು ಅಂದ್ಕೊಂಡು ಅಷ್ಟರಲ್ಲಿ ನನ್ನ ಮಗನ ನೋಡಿ ಪ್ಲ್ಯಾನ್ ಮಾಡಿದ್ರು, ಸರ್ ಇವನಿಗೆ ಮಾಡೋಣ ಅಂತ. ಆಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್. ಹೌದು, ಅವಾಗಿಂದ ಜರ್ನಿ ಸ್ಟಾರ್ಟ್ ಆಯಿತು. ಈ ಒಂದು ಸಿನಿಮಾ ಬಗ್ಗೆ ನಿರೀಕ್ಷೆ ಹೇಗಿದೆ ಸರ್ ನಿಮಗೆ ಮುಂದಿನ ದಿನಗಳಲ್ಲಿ? ಈ ಸಿನಿಮಾ ಬಂದು ತುಂಬ ಚೆನ್ನಾಗಿ ಬಂದಿದೆ. ನನಗೂ ಫಸ್ಟ್ ಟೈಮ್ ಅಲ್ವಾ, ನನಗೂ ಹೊಸದಲ್ವಾ, ಏನು ಗೊತ್ತಾಗ್ತಾ ಇರಲ್ಲ. ಅವಾಗ ಏನೋ ಹಂಗೆ ಅಂದ್ಕೊಂಡಿದ್ವಿ. ಆಮೇಲೆ ಸಿನಿಮಾ ಡೈರೆಕ್ಟ್ರು ಯಾವ ಥರ ಪ್ರಿಪೇರ್ ಮಾಡಿದ್ರು ನನಗೆ ಅಂದರೆ, ಫಸ್ಟ್ ಒಂದು 10 ನಿಮಿಷ ತೋರಿಸಿದ್ರು ಯಾವುದೋ ಒಂದು ಸೀನು. ನನಗೆ ಅವಾಗಿ ನಾವು ಕಟ್ ಮಾಡಿ ತೋರಿಸಿದ್ರು, ಸರ್ ಈ ಥರ ಬರ್ತಾಯಿದೆ, ಪ್ರತಿಯೊಂದು ಅಪ್ಡೇಟ್ ಮಾಡೋರು, ಹಿಂಗಿದೆ ಅಂತ. ಬಟ್ ಈಗ ಸಿನಿಮಾ ಒಂದು ಫುಲ್ಲು ತೋರಿಸ್ದಾಗ ಒಂದು ಕ್ಲಾರಿಟಿ ಬಂತು. ನಾನು ಈ ಸಿನಿಮಾ ಗೆಲ್ತೀನಿ ಅನ್ನೋ ಒಂದು ಧೈರ್ಯ ಬಂತು. ತುಂಬ ಭರವಸೆ ಇಟ್ಕೊಂಡಿದ್ದೀನಿ. ಕನ್ನಡ ಜನತೆಯೂ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ತುಂಬ ಇಷ್ಟಪಟ್ಟಿದ್ದೀನಿ. ಖಂಡಿತವಾಗ್ಲೂ ಆಶೀರ್ವಾದ ಮಾಡೇ ಮಾಡ್ತಾರೆ ಸರ್, ಯಾಕಂದರೆ ಒಂದು ಶ್ರಮಪಟ್ಟು ಮಾಡುವಂಥ ಕೆಲಸಕ್ಕೆ ಯಾವತ್ತೂ ಪ್ರತಿಫಲ ಅನ್ನೋದು ಸಿಗುತ್ತೆ. ಖಂಡಿತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.